ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಡಿಯೋ ಚಂದ್ರೆ ಒನ್ ಆ್ಯಂಡ್ ಓನ್ಲಿ ವಿಜಯಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನೋಡ್ತಾ ಇದ್ದೀರಾ, ಇವತ್ತು ನಾವೆಲ್ಲರೂ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ನಮ್ಮ ಫ್ಯಾಮಿಲಿ ಮೆಂಬರ್ಸು, ನಾನು, ಹಸ್ಬೆಂಡ್, ಅತ್ತೆ, ಮಾವ, ಬೇಬಿ, ನನ್ನ ಅಳಿಯ, ಇಷ್ಟು ಜನ ಕಾರು ಹೊರಟಿದ್ದೀವಿ. ಚಿಕ್ಕ ಕಾರು, ಬಟ್ ಎಲ್ಲರಿಗೂ ಅಡ್ಜಸ್ಟೇಬಲ್ ಆಯಿತು. ಚೆನ್ನಾಗಿ ನೋಡಿ, ಅವನಿಗಂತ ತುಂಬ ಖುಷಿ ಇದೆ. ಅವನು ಎಲ್ಲಾದರೂ ಆಚೆ ಹೋಗ್ತೀವಿ ಅಂದರೆ ಸಾಕು, ತುಂಬ ಅಂದರೆ ತುಂಬ ಖುಷಿ ಪಡ್ತಾನೆ. ಬೇಬಿ ಮಾತ್ರ ಏನಂತ ಹೇಳೋದು, ಒಂದು ವರ್ಷ ಮನೆಯಲ್ಲಿ ಯಾವ ಥರ ಇದ್ವಿ ಅಂದರೆ, ನಮ್ಮ ಅತ್ತೆಯವರು ಯಾವ ಥರ ಇದ್ವಿ ಅಂತ ಅಂದರೆ ಒಂಥರ ಜೈಲೊಳಗೆ ಕೂಡ ಆಗ್ತಾರಲ್ಲ, ಆ ಥರ ಆಗ್ಬಿಟ್ಟಿತ್ತು. ನೋಡಿ, ಅವರು ತುಂಬಿ ಥಮ್ಸಪ್ ಕೊಡ್ತಿದ್ದಾರೆ. ಬಟ್ ಇವಾಗ ದೇವ್ರ ಕಾರ್ಯಕ್ಕೆ ಅಂತ ಹೊರಟಿದ್ದೀವಿ. ತುಂಬ ಖುಷಿ ಇದೆ. ಪ್ಲಸ್ ಆಚೆನೂ ಹೋಗ್ತಾಯಿದ್ದೀವಿ, ಹೊರಗಡೆ ಹೋಗ್ತಾಯಿದ್ದೀವಿ. ಎರಡೂ ಖುಷಿ ಇದೆ. ಏನೋ ಒಂದು ಫ್ಯಾಮಿಲಿ ಟ್ರಿಪ್ ಅಂತ ಹೇಳಿ. ಡ್ರೈವರ್ ಬಂದ್ಬಿಟ್ಟು ನನ್ನ ಹಸ್ಬೆಂಡ್ ಆಗ್ತೀನಿ ಅಂತ ಹೇಳಿ ಒಪ್ಕೊಂಡ್ರು. ಹಾಗಾಗಿ ಇನ್ನೂ ಡಬಲ್ ಖುಷಿ. ಯಾಕಂದರೆ ಅವ್ರು ಅಷ್ಟು ಲಾಂಗ್ ಜರ್ನಿ ಹೋಗಿರಲಿಲ್ಲ, ಅಂದರೆ ಕಾರಲ್ಲಿ ಅವರೇ ಡ್ರೈವ್ ಮಾಡ್ಕೊಂಡು ಸ್ವತಃ. ಖುಷಿ ಇದೆ. ವೆದರ್ ನೋಡಿ, ಕಂಡೀಷನ್ ಯಾವ ಥರ ಅಂದರೆ ಮಳೆ ಬರ್ತಿದೆ ಜಾಸ್ತಿನೇ ಅವತ್ತು. ಹೆಂಗೆ ಅಂತಂದರೆ, ಇದು ಬಂದುಬಿಟ್ಟು ಘಾಟ್ ಸೆಕ್ಷನಲ್ಲಿ ತೆಗ್ದಿರೋಂಥ ವೀಡಿಯೋ ಇದು. ನಮ್ಮ ಬ್ಯಾಂಗ್ಳೂರಲ್ಲಿ ಹೆಂಗೆ ಅಂದರೆ 1 ಅವರ್ ಅಥವಾ 2 ಅವರ್ ಮಳೆ ಬಂದು ಹೋಗ್ಬಿಡೋದು, ಮತ್ತು ಬಿಸಿಲು ಅಥವಾ ಜಡಿ ಥರ ಇಟ್ಕೊಳ್ಳೋದು. ಇಲ್ಲಾಂದರೆ ಮೋಡ, ಕ್ಲೈಮೇಟ್ ಬಂದ್ಬಿಟ್ಟು ಒಂಥರ ಮೋಡ ಕವಿದ ವಾತಾವರಣ ಥರ ಇರ್ತಾಯಿತ್ತು. ಇಲ್ಲಿ ನೋಡಿ, ಇದು ಫಾಲ್ಸ್ ಥರ ಬರ್ತಾಯಿದೆ ಇದು. ಆ್ಯಕ್ಚುಲಿ ಫ್ರೆಂಡ್ಸ್, ನಾವು ಬಂದು ನೆಕ್ಸ್ಟ್ ಡೇನೇ ಇದು ಬ್ಲಾಕ್ ಆಗಿದೆ ರೋಡ್. ಇದ್ರದ್ದೇ ಬಂಡೆಗಳೆಲ್ಲ ಬಿದ್ದಿರೋದು, ಕುಸಿದು ಬಿದ್ದಿರೋ ಶಿಕಾಡಿ ಘಾಟಲ್ಲಿ ಇವಾಗ ಕಂಪ್ಲೀಟ್ ಸೇತುವೆ ಬಂದಾಗಿದೆ ಅಂತಂದರೆ ಇದ್ರದ್ದೇ ಕಲ್ಲುಗಳೆಲ್ಲ ಕಾಣಿಸ್ತಾ ಇದೆ ಅಲ್ವಾ, ಅದೇ ಎಲ್ಲ ಸ್ಟಾಪ್ ಆಗಿದೆ. ಬಟ್ ಥ್ಯಾಂಕ್ ಗಾಡ್, ನಮ್ಮದು ಏನೋ ಒಂದು ಫ್ಯೂ ಅವರ್ಸಲ್ಲಿ ನಾವು ಮಿಸ್ಸಲ್ಲಿ ಇದಾಗಿರೋದು. ನಾವು ಅಂದರೆ ತಪ್ಪಿಸ್ಕೊಂಡಿದ್ದೀವಿ. ಆ ಥರ ಒಂದು ಪ್ರಾಬ್ಲಮಿಂದ ನಾವು ಮನೆಗೆ ಬಂದು ನೆಕ್ಸ್ಟ್ ಡೇಗೆ ಜಸ್ಟ್ ಒಂದು 6 to 7 ಅವರ್ಸ್ ಆಗಿದೆ. ಅಷ್ಟರಲ್ಲಿ ನ್ಯೂಸ್ ಬಂತು, ಶಿರಾಡಿ ಘಾಟ್ ಕುಸಿತ ಆಗಿದೆ, ಗುಡ್ಡ ಕುಸಿತ ಆಗಿದೆ ಅಂತ ಹೇಳಿ. ಒಂದು ಚಿಕ್ಕದೊಂದು ಫಾಲ್ಸ್ ಥರ ಬಂತು. ಅಂತ ಒಮ್ಮೆ ನಾವು ಆಚೆ ಹೋಗೋದಕ್ಕೆ ಆಗಲಿಲ್ಲ, ಯಾಕಂದರೆ ಮಗು ಎಲ್ಲ ನನ್ನ ಹತ್ರ ಏನಿತ್ತು, ಅತ್ತೆ ಎತ್ಕೊಂಡಿದ್ರು, ತುಂಬ ಗಲಾಟೆ ಮಾಡ್ತಾನೆ ಅಂತೇಳಿ ನಾನು ಆಚೆ ಇಳಿಲಿಲ್ಲ. ಇಲ್ಲಿ ಒಂಚೂರು ಮುಂದೆ ಬಂದರೆ ಕಂಪ್ಲೀಟಾಗಿ ರೋಡ್ ಬ್ಲಾಕ್ ಆಗಿತ್ತು. ಅಂದರೆ ಒಂಥರ ನೀವು ನೋಡ್ಬೋದು ವೆಹಿಕಲ್ ಯಾವ ಥರ ನಿಂತಿದೆ. ಈ ಟ್ಯಾಂಕರ್ಗಳು ಮತ್ತು ಒಂಥರ 10 wheel ವೆಹಿಕಲ್ ಕೂಡ ಇದೆ. ಹೆಂಗೆ ನಿಂತಿದೆ ಅಂತ ನೋಡಿ. ಮುಂದೆ ಒಂದು ಗಾಡಿ ಪಾಸ್ ಆಗ್ತಿದೆ, ಕಾರ್. ಅವ್ರು ಕೇಳಿದ್ರು ಏನಾಗಿದೆ ಅಂತ ಹೇಳಿ ಬೇರೆಯವ್ರನ್ನ. ಸರ್, ಚಿಕ್ಕದೊಂದು ಆಕ್ಸಿಡೆಂಟ್ ಥರ ಆಗಿದೆ ಅಂದರು. ಚಿಕ್ಕದು ಅಂತ ಅಂದರೆ ಮೇ ಬಿ ನಮಗೂ ಗೊತ್ತಿರಲಿಲ್ಲ ಯಾವ ಥರ ಚಿಕ್ಕದು ಅಂತ ಹೇಳಿ. ನೋಡಿ, ಇಲ್ಲಿ ಅಣ್ಣ ಹೇಳ್ತಾರೆ ಅವರು ಏನಾಗಿದೆ ಅಂತ ಹೇಳಿ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಯಿತು ಏನಾಗಿದೆ ಅಂತ. ಬಟ್ ಈಗ ನಾವು ಏನು ಮುಂದೆ ಪಾಸ್ ಆಗ್ತಿದ್ದೀವಲ್ವ ಫ್ರೆಂಡ್ಸ್, ಅದೆಲ್ಲ ಕಂಪ್ಲೀಟ್ ಇವಾಗ ಕ್ಲೋಸ್ ಆಗಿದೆ. ಅದರಲ್ಲೂ ಮೋಹನ್ ಬೇರೆ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಏನು ಮಾಡಿಲ್ಲ. ನಾವು ಯೂಶ್ವಲಿ ಅರ್ಲಿ ಮಾರ್ನಿಂಗ್ ಒಂದು 11-11:30 ಆಗಿತ್ತು ಮನೆ ಬಿಟ್ಟಾಗ. ಬಟ್ ಅಲ್ಲಿ ಹೋಗ್ಬೇಕಾದ್ರೆ ಆಲ್ಮೋಸ್ಟ್ ಒಂದು 1:30 or 2 o'clock ಆಗಿತ್ತು. ಇಲ್ಲಿ ನೋಡಿ, ಇಲ್ಲಿ ಏನಾಗಿದೆ ಅಂತಂದರೆ, ಈ ಒಂದು ಲಾರಿ, ಈ ಬಸ್ ಪಕ್ಕದಲ್ಲಿ ಒಂದು ಲಾರಿ ಇದೆಯಲ್ಲ, ಆ ಲಾರಿ ಮತ್ತು EIHR ಅಂತ ಏನು ಲಾರಿ ಬರ್ತದೆ, ಆ ಲಾರಿ ಮತ್ತು ನಮ್ಮದು ಗೌರ್ಮೆಂಟ್ ಬಸ್ಸು ಓವರ್ ಮಾಡೋಕ್ಕೋಗಿ ನಮ್ಮದು ಗೌರ್ಮೆಂಟ್ ಬಸ್ ಬಂದು ಇದಕ್ಕೆ ಲಾರಿಗೆ ಗುದ್ದಿರೋದು. ಆಪೋಸಿಟ್ ಡೈರೆಕ್ಷನಲ್ಲಿ ಬರ್ತಿರುತ್ತಲ್ಲ, ಆ ಲಾರಿಗೆ ಗುದ್ದಿರೋದು. ಬಟ್ ಥ್ಯಾಂಕ್ ಗಾಡ್ ಯಾರಿಗೂ ಏನಾಗಿಲ್ಲ, ದೇವ್ರ ದಯೆಯಿಂದ. ಬಟ್ ಜೋರಾಗೆ ಬಂದು ಕ್ರ್ಯಾಶ್ ಆಗಿದೆ. ನೋಡ್ಬೋದು ಅಲ್ಲಿ ವಿಡಿಯೋ ಎಲ್ಲ ತೆಗಿತಾ ಇದ್ದಾರೆ ಡ್ರೈವರ್ಸ್ಗಳು, ಪ್ಲಸ್ ಪೊಲೀಸವ್ರು ಬಂದಿದ್ದರು. ಆಮೇಲೆ ಆ್ಯಂಬುಲೆನ್ಸ್ ಕೂಡ ಬಂದಿತ್ತು, ಕ್ರೈನ್ ಕೂಡ ಕರೆಸಿದ್ದಾರೆ ಆಲ್ರೆಡಿ. ಅದನ್ನ ತೆಗಿಬೇಕು ಅಂತ ಹೇಳಿ ಅವಾಗ ತಾನೇ ಬಂದಿತ್ತು. ನೋಡ್ಬೋದು ನೀವು ವಿಡಿಯೋದಲ್ಲಿ ಎಲ್ಲ ಚೆಕ್ ಮಾಡ್ತಿದ್ದಾರೆ. ಬಟ್ ಆಚೆ ಬಂದಾಗೆಲ್ಲ ಈ ಥರ ಆಗ್ಬಿಟ್ರೆ ಫ್ರೆಂಡ್ಸ್ ತುಂಬ ಬೇಜಾರಾಗುತ್ತೆ.
ಬೇಜಾರಾಗುತ್ತೆ. ಇದು ನಾವು ಧರ್ಮಸ್ಥಳಕ್ಕೆ ಹೋಗೋ ರೂಟಲ್ಲಿ ಶಿರಾಡಿ ಘಾಟ್ ಹತ್ರನೇ, ಶಿರಾಡಿ ಘಾಟಲ್ಲೇ. ಬಟ್ ಇವಾಗ ಇದೆಲ್ಲ ರೋಡು ಬ್ಲಾಕ್ ಆಗಿದೆ. ನಮ್ಮ ಪಾಪು ಮಲ್ಕೊಂಬಿಟ್ಟಿದೆ ನೋಡಿ. ನದಿ ಇದು ಹೆಂಗೆ ಹೋಗ್ತಾಯಿದೆ ನೀರು. ಇವಾಗ ಈ ಸೇತುವೆ ಏನು ಹೋಗ್ತಾಯಿದೆ ಅಲ್ವ, ಇದೆಲ್ಲ ಕಂಪ್ಲೀಟ್ ಮುಳುಗಡೆ ಆಗಿದೆ ಫ್ರೆಂಡ್ಸ್. ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಲಿಲ್ಲ, ಏಕೆಂದರೆ ಎಲ್ಲರಿಗೂ ಹುಷಾರಿಲ್ಲ. ಮನೆಗೆ ಬಂದ್ವಿ, ಆ ಕ್ಲೈಮೇಟಲ್ಲಿ ವೆದರ್ ಕಂಡೀಷನ್ನು, ಮಳೆ, ಅದರಲ್ಲೂ ಮಗುಗೂ ಹುಷಾರಿಲ್ಲ. ಅವನಿಗೆ ಒಂಥರ ನೆಗಡಿ, ಕೆಮ್ಮು ಆ ಥರ ಎಲ್ಲ ಆಗಿದೆ. ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಲಿಲ್ಲ. ಸೊ ಟೈಮ್ ಮಾಡಿಕೊಂಡು ನಾನು ಎಡಿಟ್ ಮಾಡಿ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ. ಬಟ್ ಅದು ತುಂಬ ದಿವಸಗಳಾದ ನಂತರ ನಾನು ಈ ಥರ ಮಾಡಿದ್ದು ನೋಡಿ. ನಾವು ಧರ್ಮಸ್ಥಳ Now everybody having a wake up from the sleep. Yes, including Rashid Gowda. ಜನ ಇಲ್ಲ. ದೇವರ ದರ್ಶನ ನಾನು ತುಂಬ ಖುಷಿಪಟ್ಟೆ. ಮೋಹನ್ನು ಬೋಡ ಮಾಡಿಸ್ಕೊಂಬಂದು ಮಲಗಿರೋದು ಸುಸ್ತಾಗಿ. ಬಟ್ ಏನಂದರೆ ನಮಗೆ ಈ ಟೈಮಲ್ಲಿ ರಶ್ ಇರಲಿಲ್ಲ, ಮಳೆ ಇತ್ತು ಅಂತ ಹೇಳಿ. ಮತ್ತು ಇನ್ನೊಂದು ಗುಡ್ಡ ಕುಸಿತ ಅಂತೆಲ್ಲ ಇತ್ತಲ್ವ, ಸೊ ಹಂಗಾಗಿ ಯಾರೂ ಅಷ್ಟು ಬಂದಿರಲಿಲ್ಲ. ನಮ್ಮದು ಹುರುಳು ಸೇವೆ ಎಲ್ಲ ಇತ್ತು, ಎಲ್ಲ ಕಂಪ್ಲೀಟಾಗಾಯಿತು. ದೇವ್ರ ದರ್ಶನ ಅಂತೂ. ಇದು ಬಂದು ನಾವು ಕುಕ್ಕೆಗೆ ರೀಚ್ ಆದ್ವಿ. ಅದೆಲ್ಲ ಆದಮೇಲೆ ಕುಕ್ಕೆಗೆ ಬಂದ್ವಿ. ಇದಕ್ಕೂ ಮುಂಚೆ ನಾವೊಂದು ಗಣಪತಿ ಟೆಂಪಲ್ಗೆ ಹೋದ್ವಿ. ಆ ಗಣಪತಿ ಟೆಂಪಲ್ದು ನಂತರ ನಾನು ಫೋಟೋ ಆ್ಯಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ಸೊ ಮೋಹನ್ ವರ್ಕ್ ಕೂಡ ಮಾಡ್ಕೋತಾ ಇದ್ದಾರೆ. ಇಲ್ಲಿ ಬಂದು ಕೆಲಸ ಟ್ರಿಪ್ ಜೊತೆ ವರ್ಕು ಬಿಡಬಾರ್ದಲ್ವ, ಯಾಕಂದರೆ ನಾವು ಊಟ ಆಗ್ತಿರೋದೇ ಅದು. ಅಪ್ಪ ಅಮ್ಮ ಟಯರ್ಡ್ ಆಗಿದ್ರು ಅಂತ ಹೇಳಿ ಅವ್ರು ಮಲ್ಕೊಂಡಿದ್ದಾರೆ. ಸೊ ಕೆಲಸನೂ ಮಾಡಿಕೊಂಡು ಮೋಹನ್ನು ಪ್ಲಸ್ ನಮ್ಮ ಜೊತೆ ಟ್ರಿಪ್ನೂ ಮಾಡ್ತಿದ್ದಾರೆ. ಮಗುಗೆ ನಾನು ಊಟ ಮಾಡಿಸ್ತಿದ್ದೆ ಆ ಟೈಮಲ್ಲಿ. ನಾವಾದರೆ ಹೊರಗಡೆ ಅಲ್ಲಿ ನಮಗೆ ಪ್ರಸಾದ ಸಿಗುತ್ತೆ ದೇವಸ್ಥಾನದಲ್ಲಿ. ಬಟ್ ಆದರೆ ಅವನಿಗೆ ಅನ್ನಪ್ರಾಶನ ಆಗಿರಲಿಲ್ಲ, ಹಂಗಾಗಿ ನಾನು ಅನ್ನ ತಿನ್ನಿಸಿರಲಿಲ್ಲ ಅವನಿಗೆ. ಸೊ ಅದೆಲ್ಲ ಆದಮೇಲೆ ನಾವು ಶಾಪಿಂಗಿಗೆ ಅಂತ ಬಂದ್ವಿ. ಆ್ಯಕ್ಚುಲಿ ಆಚೆಗಡೆ ನಾನು ಅಳಿಯ ಮೋಹನ್ನು ಏನು ಸಿಗುತ್ತೆ ಅಂತೇಳಿ ಅವನು OX ತೊಗೊಳ್ಳೋಣ ಅತ್ತೆ ನನ್ನ ಹತ್ರ ಇಲ್ಲ ಅಂತ ಇದ್ದ. ಓಕೆ ಆಯಿತು ಅಂತ ನೋಡೋಣ ಅಂತೇಳಿ ನೋಡ್ತಾ ಇದ್ದೀವಿ ಫ್ರೆಂಡ್ಸ್. ನೋಡ್ಬೋದು ಎಷ್ಟು ವೆರೈಟೀಸ್ ಇದೆ ಅಂದರೆ ಮಕ್ಳಿಗೆ ಆಟಾಡೋಕ್ಕೆ ತುಂಬ ಚೆನ್ನಾಗಿದೆ. ಬಟ್ ನಮ್ಮ ಬೇಬಿಗೆ ಆಲ್ಮೋಸ್ಟ್ ತುಂಬ ಇದೆ. ನನ್ನ ಎಳೆಂದೆ ಆಟ ಸಾಮಾನಿದೆ, ಮತ್ತು ಅವನದೇ ಆಲ್ಮೋಸ್ಟ್ ಏನಿದೆ ಒಂದು 7-8 ಚೀಲ ಅಷ್ಟು ಆಟ ಸಾಮಾನಿದೆ. ಮಗುದು ಇದೆ. ಸೊ ಹಂಗಾಗಿ ನಾನು ಬೇಬಿಗೇನು ತೆಗಿಯೋಕ್ಕೆ ಹೋಗಲಿ, ಸುಮ್ಮನೆ ಅದು ತಗೋದ್ರೆ ಅವ್ನಿಗೆ ವೇಸ್ಟ್ ಆಗುತ್ತೆ. ಹೌದು, ಏಕೆ ಅಂತಂದರೆ ಇಲ್ಲೊಂದಿದೆ ಸರಿ ಯಾವ ಥರ ಮಾಡ್ತದೆ. ಸುಮ್ಮನೆ ಇದೆ ಇದು ಅದು ರೌಂಡ್ ತಿರ್ಗಾಗಂಡ ಸೌಂಡ್ ಬರ್ತದೆ. ಅದು ನಿಂತಾದ್ಮೇಲೆ ಬಂದು ಬರೋಣ, ಅಡ್ಜಸ್ಟ್ ಮಾಡಿ ಇಟ್ಟಿರ್ತಾರೆ. ಇದು ಹಿಂಗೆ ಪೆನ್ ಸ್ಟ್ಯಾಂಡ್ ಥರನಾ ಅಥವಾ ಹಿಂಗೆ ಗಡಿಯಾರನ ಇದು ಇಟ್ಕೋಬೇಕಷ್ಟೇ. ಇದೆ ಬೇಕಷ್ಟೇ. ಇರೋ ಕೈಗಳನ್ನೇ ತುಳಿತಲ್ಲ ಅದು ಚಿಕ್ಕದು ಇದು ದೊಡ್ಡದು. ಅದೊಂದು ತಗೋಣ ಆಮೇಲೆ. देखिए आपका 10 रुपीज़ बैग कहाँ पर है? आपकी 10 रुपीज़ बैग देखिए यहाँ पर। ಫ್ರೆಂಡ್ಸ್ ಇಲ್ಲಿ ಒಂದೊಂದಕ್ಕೊಂದೆಲ್ಲ ಚೆನ್ನಾಗಿದೆ. ನೋಡ್ತಾ ಇದ್ರೆ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ ಗೊತ್ತಾಗಲ್ಲ. ಇದ್ರಲ್ಲಿ ಲೈಟ್ ಬರ್ತಾಯಿದೆ. ಇದೇನೋ 30 ರೂಪೀಸ್ ಎಷ್ಟು ಹೇಳಿದ್ರು, ಚೆನ್ನಾಗಿದೆ ಅಂತ. ಬಟ್ ನಮ್ಮ ಮಗುವಿನ ಹಿಡಿಲಿಕ್ಕಾಗಲ್ಲ, ಕಷ್ಟ ಆಗುತ್ತೆ ಅಂತೇಳಿ ಕೆನ್ನಿಲ್ ತೊಗೊಬೋದಾಗಿತ್ತು ಬೇಬಿಗೆ. ಬಟ್ ನಾನು ತೊಗೊಂಡಿಲ್ಲ. ಕಾರಣ ಏನಕ್ಕೆ ಅಂದರೆ ಇದೆ ಆ ಥರ ಬಾಲ್ಸ್ ಆಲ್ರೆಡಿ, ಆದರೆ ಲೈಟ್ ಬರೋದಿಲ್ಲ. ಬೇರೆ ಥರ ಬಾಲ್ಸ್ ಇದೆ. ಲೈಟಿಗೆ ಬರುತ್ತೆ, ಲೈಟಿಗೆ ಬರ್ತಾ ಇದೆ.
ಇಲ್ಲಿ ಇದಕ್ಕೆ ಲೈಟ್ ಬರುತ್ತೆ ಈ ಥರ ನೋಡಿ ನಾವು ಇವಾಗ ಇಲ್ಲಿ ಬಂದಮೇಲೆ ಯಾವುದೋ ಒಂದು ಮಾರ್ಟ್ ಕಾಣಿಸ್ತದೆ, ಶ್ರೀ ಮಾರ್ಟ್ಸ್ ಅಂತೆ. ಸೊ ಈಗ ಬರ್ತಾ ಇದ್ದೀವಿ, ಅಲ್ಲಿ ಇವಾಗ ಏನೇನು ಸಿಗುತ್ತೆ ಅಂತ ನೋಡೋಣ, ನಿಮಗೂ ತೋರಿಸ್ತೀವಿ. ಬನ್ನಿ, ಏನೇನು ಪ್ರೈಸ್ ಇದೆ ಅಂತ ಗೊತ್ತಿಲ್ಲ. ನಮ್ಮ ಬೆಂಗಳೂರಲ್ಲೇ ಒಂಥರ ಪ್ರೈಸ್ ಇರುತ್ತೆ, ಇಲ್ಲೇ ಒಂಥರ ಪ್ರೈಸ್ ಇರುತ್ತೆ. ಜೊತೆ ನಾನು ಅಳಿಯೋನೋ ಇದ್ದಾನೆ, ಅವನ್ನೆಲ್ಲ ಗೈಡ್ ಮಾಡ್ತಾನೆ. ಸೊ ನೋಡ್ಕೊಳ್ಳೋಣ. ನಮ್ಮ ಬರಲ್ಲ ಅಂತಿದ್ರು, ಫೈನಲಿ ಬಂದಿದ್ದಾರೆ. ನೋಡಿ ಅಮ್ಮ ಏನು ತೊಗೋತಿರೋ, ಟ್ಯಾಕ್ಸ್ ಜಾಸ್ತಿ ಹಾಕ್ತೀರಾ ಅಂತ ಹೇಳಿ. ಸೊ ಇವತ್ತು ನೋಡೋಣ ಇಲ್ಲಿ ಏನೇನು ಸಿಗುತ್ತೆ ಅಂತ ಹೇಳಿ. ಸೊ ಬನ್ನಿ, ಇಲ್ಲಿ ನೋ ಎಂಟ್ರಿ, ಇಲ್ಲಿ ನೋ ಎಂಟ್ರಿ ಬೋರ್ಡ್ ಅಂತ ಹಾಕಿದ್ದಾರೆ. ನೋಡೋಣ ಮೇಲೆ ಏನೇನಿದೆ ಅಂತ. ಇದೆಯಾ? ಅಂತ ಬಂದು ಇನ್ನೊಂದು ಕಡೆ ಇಲ್ಲಿ ಶ್ರೀಮಾರ್ಟ್ ಅಂತ ಹೇಳಿ, ಇಲ್ಲಿ ನಮಗೆ ಎಲ್ಲ ಥರ ಐಟಮ್ ಸಿಗುತ್ತೆ. ಈಗ ಹೆಂಗೆ ನಮಗೆ ಬ್ಯಾಂಗ್ಳೂರಲ್ಲಿ ಡಿ ಮಾರ್ಟ್ ಅಂತ ಹೇಳಿ ಇದು ಟ್ಯಾಮ್ರಿನು, ನಮ್ಗೆ ಎಕ್ಸ್ಪೆಕ್ಟೇ ಇರಲಿಲ್ಲ ಇದು ಸಿಗುತ್ತೆ ಅಂತ. ಬಟ್ ನಾವಲ್ಲಿ ಆನಿಯನು ಮತ್ತು ಗಾರ್ಲಿಕ್ದು ಏನೂ ಹಾಕಿ ತಿನ್ನೋಂಗಿಲ್ಲ. ಬಟ್ ಅದಕ್ಕೆ ಏನಾದರೂ ಎಕ್ಸ್ಟ್ರಾ ಬೇರೆ ಥರ ಪೌಡರ್ಸ್ ಹತ್ರ ಏನಾದ್ರು ಆ್ಯಡ್ ಮಾಡಿದರೆ ನಾವು ಪೂಜೆಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ನಾವು ತೊಗೊಳ್ಲಿಲ್ಲ. ಅದನ್ನು ಬಿಟ್ಟು ಬೇರೆ ಎಲ್ಲ ನೋಡಿದ್ವಿ. ಬರೀ ಚಾಕ್ಲೇಟ್ಸ್ ತೊಗೊಂಡ್ರು ಅವ್ರು ಇಷ್ಟಪಟ್ಟು. ಇದು ಏನೋ ಒಂದು ಕಾರ್ ತೋರಿಸಿದ್ರು ಅಳಿಯ, ತುಂಬ ಚೆನ್ನಾಗಿತ್ತು ಅದು. ಗ್ಲಾಸ್ದು ಒಳಗಡೆ ವಾಟರ್ದು ತುಂಬಿ ನೋಡಿ ಒಂಥರ ಗೋಲ್ಡನ್ ಶೈನಿಂಗ್ ಪೇಪರ್ಸ್ದು ರೋಲ್ ಮಾಡಿ ಒಳಗಡೆ ಹಾಕಿದ್ದಾರೆ. ಕಾರ್ ಎಷ್ಟು ಚೆಂದ ಕಾಣಿಸ್ತಿದೆ ಅಂದರೆ ಅಷ್ಟು ಚೆಂದ ಕಾಣಿಸ್ತಿದೆ. ಸೊ ಎಲ್ಲ ಗಿಫ್ಟ್ ಐಟಮ್ಸ್ ಇದೆ. ಆಲ್ ನಿಮಗೆ ಕಂಪ್ಲೀಟ್ ಪ್ಯಾಕೇಜ್ ಅಂತ ಏನಂತ ಹೇಳ್ತೀವಿ ಎಲ್ಲ ಸಿಗುತ್ತೆ ಇದರಲ್ಲಿ. ಎಕ್ಸ್ಪೆಕ್ಟ್ ಕ್ಲಾತಿಂಗ್ಸ್, ಅದು ಕ್ಲಾತಿಂಗ್ಸ್ ಬಂದ್ಬಿಟ್ಟು ಕೆಳಗಡೆ ಸಿಗುತ್ತೆ. ಬಟ್ ಇದರಲ್ಲಿ ಶ್ರೀಮಾರ್ಟಲ್ಲಿ ಕ್ಲಾತಿಂಗ್ಸ್ ಇಲ್ಲ. ಅದು ಬಿಟ್ಟು ಇನ್ನೆಲ್ಲ ಗ್ರಾಸರಿ ಐಟಮ್ಸ್ ಆಗಿರ್ಬೋದು, ಆಮೇಲೆ ವೆಜಿಟೇಬಲ್ಸ್ ಆಗಿರ್ಬೋದು, ಕುರುಕಲು ತಿಂಡಿಗಳು, ಮಸಾಲೆ ಐಟಮ್ಸ್, ಅದು ಇದು ಎಲ್ಲ ಗಿಫ್ಟ್ ಐಟಮ್ಸು ಪ್ರತಿಯೊಂದು ಸಿಗುತ್ತೆ ಫ್ರೆಂಡ್ಸ್. ಹೆಣ್ಮಕ್ಳದ್ದು ಪ್ರಾಡಕ್ಟ್ಸ್ ಅಂತ ಏನು ಹೇಳ್ತೀವಿ, ನೈಲ್ ಪಾಲಿಶ್, ಲಿಪ್ಸ್ಟಿಕ್ಸ್, ಕ್ಲಿಪ್ಸ್, ಇಯರಿಂಗ್ಸ್, ನೆಕ್ಲೆಸ್ ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ನನಗೆ ಇದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮೆನಿಕ್ಯೂರ್ ಪೆಡಿಕ್ಯೂರ್ದೆಲ್ಲ ಐಟಮ್ ಸಿಗುತ್ತೆ ಅಂತ. ಬಟ್ ಇದೆಲ್ಲ ಇಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಾಯಿತು. ಶ್ರೀಮಾರ್ಟಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಅದು ಸಿಕ್ತು. ನಂಗೆ ತುಂಬ ಇಷ್ಟ ಆಗಿದೆ ಅಂದರೆ ಈ ಚಿಕ್ಕದೊಂದು ಡಬ್ಬಿ 30 ರೂಪೀಸ್ ಅಂತೆ. ಅದನ್ನು ನಾವು ಕುಂಕುಮರ್ಣಿ ಥರ ಚಿಕ್ಕದಾಗಿ ಯೂಸ್ ಮಾಡ್ಬೋದು. ಅಥವಾ ನಮ್ಮ ಮನೇಲಿ ಈ ಲಿಪ್ ಬಾಮ್ ಎಲ್ಲ ಮಾಡ್ಕೋತೀವಿ ಗೊತ್ತಾ, ಅದನ್ನೆಲ್ಲನೂ ನಾವು ಆ ಥರ ಶೇಖರಣೆ ಮಾಡಿಟ್ಕೊಂಡು ಲೈಕ್ ಲಿಪ್ ಬಾಮ್ ಥರ ಸ್ಮಾಲಾಗಿ ನಮ್ಗೆ ಇವಾಗ ಹೊರಗಡೆ ಎಲ್ಲ ಹೋಗ್ಬೇಕಾದ್ರೆ ಲಿಪ್ಸ್ಟಿಕ್ ಬದಲು ಲಿಪ್ ಬಾಮ್ ಥರ ನಾವು ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಚಿಕ್ಕದ್ರ ಬಾಕ್ಸಲ್ಲಿ ಹಾಕ್ಕೊಂಡು ಕ್ಯಾರಿನೂ ಮಾಡ್ಕೊಬೋದು. ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಲ್ಲ ಐಟಮ್ಸ್ ಇದೆ. ಮೋಹನ್ ಅಂತ ಬರಲ್ಲ ಅಂದ್ಕೊಂಡು ಎಲ್ಲ ಒಂದು ರೌಂಡೇ ನೋಡಿಬಿಟ್ರು. ಆಮೇಲೆ ಸ್ಟೇಷ್ನರಿ ಐಟಮ್ಸು, ಗೇಮ್ಸ್ದು ಎಲ್ಲ ಇದೆ, ಸ್ಪೋರ್ಟ್ಸ್ದು. ಹಾಗೆ ನೋಡ್ತಾಯಿದ್ವಿ ಏನೇನು ತಗೋಬೋದು ಅಂತ. ಪಾಪ ಅವರು ಅನ್ಕೊತಾ ಇದ್ರು, ಈ ಕೆಲಸ ಮಾಡ್ತಾರಲ್ಲ ಇವ್ರು ತುಂಬ ಬೈ ಮಾಡ್ತಾರೆ ಅಂತ. ಬಟ್ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ನಾವೇನೇನು ಬೈ ಮಾಡಿದ್ವಿ ಅಂತ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕೊಡೆಗಳೆಲ್ಲ ಜಾಸ್ತಿ ಸಿಗುತ್ತೆ. ಆಮೇಲೆ ಇದು ಟೆಡಿ ಬಿಯರ್ಸ್, ಬೇಬೀಸ್ಗೆಲ್ಲ ಆಟ ಆಡೋದಕ್ಕೆ. ಅವರು ನೋಡ್ತಾನೇ ಇದ್ದಾರೆ ನಮ್ಮನ್ನು, ಯಾಕೆ ಇದು ಕಡೆ ಬಂದರು, ಏನೇ ತೊಗೋತಾ ಇದ್ದಾರೆ. ಇದು ಕೆಳಗಡೆ ಬಂದ್ವಿ ನಾವು ಫಸ್ಟ್ ಫ್ಲೋರಲ್ಲಿ. ಬಂದುಬಿಟ್ಟು ವೆಜಿಟೇಬಲ್ಸ್ ಇದೆ, ಫ್ರೂಟ್ಸ್ ಇದೆ. ಅಲ್ಲಿ ಪ್ರೈಸ್ ನೋಡಿ ಕ್ಯಾರೆಟ್ ಎಲ್ಲ
ಎಷ್ಟು ಹಾಕಿದ್ದಾರೆ ಅಂದರೆ 90 ರೂಪಾಯಿ ಹಾಕಿದ್ದಾರೆ ಫ್ರೆಂಡ್ಸ್. KG 90 ರೂಪಾಯಿ. ಇಲ್ಲಿ ನಮ್ಮ ಒಂದು ಬ್ಯಾಂಗ್ಳೂರಲ್ಲಿ ನಾನು ಚೆಕ್ ಮಾಡಿ ಒಂದು 3 to 4 ಡೇಸ್ ಹಿಂದೆ ಚೆಕ್ ಮಾಡಿದ್ದು 50 ರೂಪೀಸ್ ಇತ್ತು ಕಿಲೋ. ಬಟ್ ಇವಾಗ ಗೊತ್ತಿಲ್ಲ ಎಕ್ಸಾಕ್ಟಾಗಿ ಎಷ್ಟಿದೆ ಅಂತ. ಅಕ್ಕಿ ನೋಡಿ ಫೈನಲ್ ಏನೇ ತೊಗೊಂಡು ಅಂದರೆ ಇಷ್ಟು ಚಾಕ್ಲೇಟ್ಸ್ ತೊಗೊಂಡಿದ್ದಾರೆ. ಆಮೇಲೆ ಕಾಫಿ ಪುಡಿ, ಮಿಲ್ಕು, ಶುಗರ್ ತೊಗೊಂಡಿದ್ವಿ ನಾವೇ ಕಾಫಿ ಮಾಡಬೇಕು ಅಂತ ಹೇಳಿ. ಎಲ್ಲಿ ಅಂತಂದರೆ ಲಾಡ್ಜಲ್ಲಿ, ನಾವು ಇರೋ ಲಾಡ್ಜ್ ಬಂದು ಅನುಗ್ರಹ ಅಂತ ಹೇಳಿ ನೀವು ನೋಡ್ಬೋದು. ಅನುಗ್ರಹ ವಸತಿ ಗೃಹ ಅಂತ ಹೇಳಿ. ಯಾಕೆಂದರೆ ನಾವಿಲ್ಲಿ ಗೇಮ್ ಆಡ್ತಾಯಿದ್ದೀವಿ. ಗೇಮ್ ಮಾಡಿಕೊಂಡು ಅಲ್ಲೇನೂ ನಾವಂದರೆ ಊಟ ಮಾಡ್ಕೊತೀವಿ. ಬಟ್ ಬೇಬಿಗೋಸ್ಕರ ನಾವು ಚಿಕ್ಕದೊಂದು ಸಿಲಿಂಡ್ರ್ ತೊಗೊಂಡೋಗಿದ್ವಿ ಅವನಿಗೆ ಸರಿ ಮಾಡ್ಕೋಬೇಕು ಅಂತ ಹೇಳಿ. ಯಾಕಂದರೆ ನಮಗಿನ್ನ ಅನ್ನ ಮನೇಲಿ ನಾವು ಊಟ ಮಾಡಿಸ್ತಾ ಇರಲಿಲ್ಲ, ಅನ್ನಪ್ರಾಶನ ಆಗಿರಲಿಲ್ಲ. ಅಲ್ಲಿ ದೇವಸ್ಥಾನದಲ್ಲೇ ಬಂದು ಅನ್ನಪ್ರಾಶನ ಮಾಡಿಸಿ ನಂತರ ಅನ್ನ ತಿನ್ನಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಒಬ್ಬನಿಗೋಸ್ಕರ ಗ್ಯಾಸ್ ತೊಗೊಂಡೋಗಿದ್ವಿ. ಸೊ ಅಲ್ಲಿ ನಮಗೆ ಕಾಫಿನೂ ಮಾಡ್ಕೊಂಡಿದ್ವಿ, ಚೆನ್ನಾಗಿತ್ತು ಒಂಥರ. ಹೊರಗಡೆ ಕಾಫಿ ಮಾಡ್ಕೊಂಡು ನಾವು ಕುಡಿದಿದ್ದು ಸೂಪರ್. ಈ ಥರ ಎಲ್ಲ ಆಟ ಆಡ್ಕೊಂಡು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಂಜಾಯ್ ಮಾಡ್ಕೊಂಡು ನನ್ನ ಮಗ ನೋಡ್ಕೊಂಡು ಅವನಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಎಷ್ಟು ಇವರಿಬ್ಬರು ಸೇರಿಬಿಟ್ರೆ ಎಷ್ಟು ತರಲೆಗಳಂದರೆ ಅಷ್ಟು ತರಲೆಗಳು. ಮಾವ ಇದ್ದ. ಬಟ್ ಹಿಂಗೆ ಚೆನ್ನಾಗಿರಲಿ, ಖುಷಿಯಾಗುತ್ತೆ ನನ್ನ ಹಳ್ಳಿ ನೋಡಿದ್ರೆ. ಎಲ್ಲರ ಜೊತೆನೂ ಹೊಂದ್ಕೊಂಡು ಅಲ್ಲಿ ಹೊಡೆದಿದ್ಯಾ ನೋಡಲಿ 8-4 ಸರ್ 8-3 ಬೇಗ ಕೊಡಿದೆ. ಮತ್ತೆ ನೋಡ್ತಾ ಇದ್ದಾರೆ. ಟಿ ವಿ ಎಲ್ಲ ಅವೈಲೇಬಲ್ ಇತ್ತು. ಓ ರಾಮ. ಮತ್ತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಾವು ಶಾಪಿಂಗಿಗೆ ಬಂದ್ವಿ. ಏನೇನು ಸಿಗುತ್ತೆ ಅಂತ. ಇಲ್ಲೆಲ್ಲ ಕಾಪರ್ ಐಟಮ್ಸ್ ಇದೆ ದೇವ್ರದ್ದು. ನ್ಯೂ ಥಿಂಗ್ಸ್ ಏನೇನು ತೊಗೋಬೋದು ಅಂತ ಹೇಳಿ ನೋಡ್ತಾ ಇದ್ದೀವಿ. ಒಂದು ಬೇರೆ ನಾನು ಹೇಳಿ OX ತೊಗೊಂಡಿದ್ರು ಆಲ್ರೆಡಿ. ಸೊ ಅದ್ರದ್ದು ಗೇಮ್ ಆಡೋದು ನಾನು ನೆಕ್ಸ್ಟ್ ಹ್ಯಾಂಡ್ ಮಾಡಿದ್ದೀನಿ, ನೋಡ್ಬೋದು. ಇಲ್ಲಿ ಬೇರೆ ಏನಾದ್ರು ಸಿಗುತ್ತೆ ಅಂತ ನೋಡ್ತಾ ಇದ್ದೀವಿ. ಇಲ್ಲಿ ಇರೋದಷ್ಟೇ ನೋಡಿ ಗೇಮ್ ಆಡ್ತಿದ್ದಾರೆ. XOX ಮಗನೂ ಹೋಗಿದ್ದಾನೆ ಆಡೋದಕ್ಕೆ. ನೀನು ಈ ತರ ಈ ನ್ಯಾಯವಾಗಿ ಸೋತಿರೋ ಹರ್ಷಿತ್ ಗೌಡ ಅವರು, ಮೋಹನ್ ಕುಮಾರ್ ಅವರು ವಿನ್ ಆಗಿದ್ದಾರೆ. ಮೋಹನ್ ವಿನ್ ಆಗಿದ್ದಾರೆ. ಸೂಪರ್ ಅಲ್ಲ. ಇದು ಫ್ರೆಂಡ್ಸ್ ನಾನು ಹೇಳೋದು ಮಾಡ್ತಿದ್ದೆ. ಇದು ಗಣಪತಿ ಟೆಂಪಲ್ಲು ಧರ್ಮಸ್ಥಳ. ಆದ ನಂತರ ನಾವು ಅದಕ್ಕೆ ಹೋಗ್ಬಿಟ್ಟು ಗಣಪತಿ ಟೆಂಪಲ್ಗೆ ಹೋದ ನಂತರ ಬಂದ್ವಿ. ಅದು ನೈಟು ಗೋಬಿ ತಿಂತಾ ಇರೋದು. ನೆಕ್ಸ್ಟ್ ಈರುಳ್ಳಿ ಬೆಳ್ಳುಳ್ಳಿ ಏನು ತಿನ್ನೋಕ್ಕಾಗಲ್ಲ ಅಂತ ಆದರೆ ಬೆಳಗ್ಗೆ ರೆಡಿ ಆಗಿರೋದು ದೇವಸ್ಥಾನಕ್ಕೆ. ಇದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಊಟ ಇದ್ದಿದ್ದು, ಅಲ್ಲಿ ಫೋಟೋ ತೊಗೊಂಡಿರೋದು. ಸೊ ಇದು ಫೈನಲ್ ಲಾಸ್ಟ್ ಡೇ. ಪೂಜೆ ಅನ್ನಪ್ರಾಶನ ಎಲ್ಲ ಆಗಿತ್ತು ಮಗುಗೆ.
ಅನ್ನಪ್ರಾಶನ ಆದಮೇಲೆ ನದಿಗೆ ಅದು ಸ್ವಲ್ಪ ಅನ್ನ ಉಳಿದಿತ್ತು, ನದಿಗೆ ಬಿಟ್ಬಿಡಿ ಅಂದರು. ಅದು ನದಿಗೆ ಬಿಟ್ಟು ಫೋಟೋ ತೊಗೊಂಡಿದ್ದು ಫ್ಯಾಮಿಲಿ ಫೋಟೋ. ನನ್ನ ಅಳಿಯ, ನಾನು, ಯಜಮಾನ್ರು. ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್ ಈ ಥರ ಎಲ್ಲ. ಸೊ ನೀವು ಹೋಗಿ ಎಂಜಾಯ್ ಮಾಡಿ. ಬಟ್ ಈ ಟೈಮಲ್ಲಿ ಬೇಡ, ಮಳೆ ಇದೆ ಜಾಸ್ತಿ. ಅಂದರೆ ಫ್ರೆಂಡ್ಸ್ ಈಗ ಈ ಮಳೆಯಲ್ಲಿ ಯಾರೂ ಹೊರ್ಗಡೆ ಹೋಗ್ಬೇಡಿ. ಅಂದರೆ ತುಂಬ ಲಾಂಗ್ ಜರ್ನಿ, ಟ್ರಿಪ್ ಆ ಥರ ಎಲ್ಲ. ಯಾಕಂದರೆ ಕ್ಲೈಮೇಟು ಚೆನ್ನಾಗಿಲ್ಲ, ಮಳೆ ಬರ್ತಿರುತ್ತೆ. ಮಕ್ಕಳೆಲ್ಲ ಇರೋರು ದಯವಿಟ್ಟು ಹುಷಾರಾಗಿರಿ. ಆ ಕಡೆ ಶಿರಾಡಿ ಘಾಟ್ ಕಡೆ ಎಲ್ಲ ಹೋಗಕ್ಕೆ ಹೋಗಬೇಡಿ. ಸೊ ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳಿ. ಆ್ಯಂಡ್ ಇವಾಗ ಆಲ್ರೆಡಿ ಪ್ರಾಬ್ಲಮ್ ಇರೋರಿಗೆ ದೇವರು ಸಹಕಾರ ನೀಡಲಿ, ನಮ್ಮ ಕಡೆಯಿಂದ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀವಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮಿಸ್ ಮಾಡಬೇಡಿ, ಮರಿಬೇಡಿ ಫ್ರೆಂಡ್ಸ್. ನೋಡ್ತಾ ಇರಿ, ಯಾವಾಗಲೂ ನಗ್ತಾ ಇರಿ ಫ್ರೆಂಡ್ಸ್. ಸೊ ಈ ಮಾತನ್ನು ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.